ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಪ್ರಕರಣ, ಈ ಘಟನೆ ಸರಿಯಲ್ಲ ಅಂಥೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಬಿಜೆಪಿಯವರು ಹಿಂದೆ ಏನಾಗಿದೆ ಅಂಥೇಳಿ ಲೆಕ್ಕ ಇಟ್ಕೊಳ್ಬೇಕು. ನಾನು ಹೇಳ್ತಾ ಇದ್ನಲ್ಲ, ಕೊಡಗಿನಲ್ಲಿ ಏನಾಯಿತು ಅಂಥೇಳಿ, ಎಲ್ಲೆಲ್ಲಿ ರೈಫಲ್ ಸಿಕ್ತು, ಲಾಂಗು ಮಚ್ಚು ಸಿಕ್ತು, ನೆನ್ಪಿಟ್ಕೊಳ್ಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳುವುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ಮದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ, ಇಲ್ಲ ಅವನು ಯಾರೋ ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ನಾನು ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲೇ ಇಲ್ಲ, ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ರೆ ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ನಿನ್ನೆ ಏನು ಮೊಟ್ಟೆ ಹೊಡೆದಂತಹ ವಿಚಾರ ತಪ್ಪು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಟ್ ಬಿ ಕೆ ಹರಿಪ್ರಸಾದ್ ಅವರು ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಟ್ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.